ಸ್ನೇಹಿತರೆ, SSLCಯ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 10ನೇ ತರಗತಿಯ ಗಣಿತದ ಘಟಕವಾದಂತಹ ಅಧ್ಯಾಯ 2 ಬಹುಪದೋಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 2.2ರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಈ ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಅಭ್ಯಾಸ 2.2ರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಒಂದೊಂದಾಗಿ ಬಿಡಿಸೋಣ. ಅಭ್ಯಾಸ 2.2ರಲ್ಲಿ ಬರ್ತಕ್ಕಂಥ ಮೇನ್ ಪ್ರಶ್ನೆ ಸಂಖ್ಯೆ 1. ಈ ಕೆಳಗಿನ ಬಹುಪದೋಕ್ತಿಗಳ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ಕಂಡುಹಿಡಿಯಬೇಕು. ಅಂದ್ರೆ ಸಂಬಂಧವನ್ನ ಕಂಡುಹಿಡಿಬೇಕಾದ್ರೆ ಯಾವಾಗಲೂ ಸಮೀಕರಣ ಯಾವ ರೂಪದಾಗ ಇರ್ತದೆ ಅಂದ್ರೆ ಬಹುಪದೋಕ್ತಿ ax² + bx + c = 0. ಈ ಸಮೀಕರಣ ಈ ರೂಪದಾಗ ಇರ್ತದ. ಅಂದ್ರೆ ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ α + β = -b/a. ಶೂನ್ಯತೆಗಳ ಗುಣಲಬ್ಧವನ್ನ ಕಂಡುಹಿಡಿಯುವ ಸೂತ್ರ α × β = c/a ಆಗಿರ್ತದ. ಈ ಸೂತ್ರಗಳನ್ನ ಬಳಕೆ ಮಾಡಿ ಶೂನ್ಯತೆಗಳ ಮೊತ್ತವನ್ನ ಗುಣಲಬ್ಧವನ್ನ ಕಂಡುಹಿಡಿಯಬೇಕು. ಹಂಗಾರ ಮೊದಲನೇ ಸಮಸ್ಯೆ ನೋಡೋಣ. x² - 2x - n2. ಅಂದ್ರೆ ಫಸ್ಟ್ ಅಪವರ್ತಿಸುವಿಕೆ ಮಾಡೋದು, ಸ್ಪ್ಲಿಟ್ ದ ಮಿಡಲ್ ಟರ್ಮ್. ಮಧ್ಯದಲ್ಲಿರ್ತಕ್ಕಂಥ ಟರ್ಮ್ ಅನ್ನ ಸ್ಪ್ಲಿಟ್ ಅಪ್ ಮಾಡ್ಕೋಬೇಕು. ಹಂಗಾರೆ x² - 2x ಅದ, -8 ಅದ. ಇಲ್ಲಿ ಮೊತ್ತ ಎಷ್ಟು ಬರಬೇಕು? ಮೊತ್ತ -2 ಬರಬೇಕು, ಗುಣಲಬ್ಧ -8 ಬರಬೇಕು. ಆ ರೀತಿ -8 ನೋಡ್ಕೊಂಡಾಗ -4x + 2x 4 8 ಆಗ್ತದ. -4 2 -2x ಬರ್ತದ. ಆದ್ರಿಂದ x² - 4x + 2x - 8 = 0 ಆಗ್ತದ. ಇನ್ನು x² 4x ದಾಗ ಕಾಮನ್ x ಬರ್ತದ, ಬ್ರಾಕೆಟ್ ದಲ್ಲಿ x - 4 ಇರ್ತದ. ಇನ್ನು 2x - 8ರಲ್ಲಿ ಸಾಮಾನ್ಯ 2 ಬರ್ತದ, x - 4 ಇರ್ತದ. ಹಂಗಾರ ಈಗ x - 4 x + 2 = 0. ಇಲ್ಲಿ α = 4, β = -2 ಆಗ್ತದ. ಇನ್ನ ತಾಳೆ ನೋಡಿದಾಗ ಇಲ್ಲಿ a = 1, b = -2, c = -2. ಮೊತ್ತವನ್ನ ನೋಡೋಣ. ಮೊತ್ತ ಕಂಡುಹಿಡಿಬೇಕಾದ್ರೆ ಕೂಡಿಸಿದಾಗ ಅಲ್ಫಾ ಮತ್ತು ಬೀಟಾವನ್ನು ಕೂಡಿಸಿದಾಗ 4 ± 2 ಮಾಡಿದಾಗ 2 ಬರ್ತದ. ಸೂತ್ರದ ಸಹಾಯದಿಂದ ಬಿಡಿಸಿದಾಗ -2/1 ಅಂದ್ರೆ 2 ಸರಿ ಆಗ್ತದ. ಗುಣಲಬ್ಧ 4 × 2 -2 ಅಂದಾಗ -8 ಬರ್ತದ. ಸೂತ್ರದ ಸಹಾಯದಿಂದ ಬಿಡಿಸಿದಾಗ -8/1 c/a ಅಂದ್ರೆ -8 ಆಗ್ತದ. ಇನ್ನು ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆ 6x² - 7x - 3. ಅಪವರ್ತಿಸುವಿಕೆ ವಿಧಾನದಿಂದ ಬಿಡಿಸಿದಾಗ ಮಧ್ಯದಲ್ಲಿ ಟರ್ಮ್ ಅನ್ನ ನಾವು ಸ್ಪ್ಲಿಟ್ ಅಪ್ ಮಾಡ್ಕೊಂಡಾಗ 6x² - 9x + 2x - 3 = 0. ಇನ್ನು 6x² - 9x ಇರ್ತಕ್ಕಂಥ ಸಾಮಾನ್ಯ ಅಪವರ್ತನ 3x. ಬ್ರಾಕೆಟ್ ದಲ್ಲಿ 2x - 3 ಇರ್ತದ. ಇನ್ನು 2x - 3ರಲ್ಲಿ ಸಾಮಾನ್ಯ 1, ಈಗ 2x - 3 ಇರ್ತದ. ಆದ್ರಿಂದ 3x + 1 ಅಂಡರ್ ಬ್ರಾಕೆಟ್ 2x - 3 = 0. ಇಲ್ಲಿ α = -1/3, β = 3/2. ಈಗ ತಾಳೆ ನೋಡಿದಾಗ ಮೊತ್ತ -1/3 + 3/2 ಲಸ ಕಂಡಿಡಿದಾಗ 6 ಬರ್ತದ. -2 + 9 ಅಂದ್ರೆ 7/6 ಆಗ್ತದ. ಸೂತ್ರದ ಸಹಾಯದಿಂದ ಬಿಡಿಸಿದಾಗ ಅಲ್ಲಿಯೂ ಸಹ 7/6 ಆಗ್ತದ. ಇನ್ನು ಗುಣಲಬ್ಧ -1/3 ಗುಣಲಬ್ಧ -1/3 × 3/2 ಅಂದ್ರೆ -1/2 ಆಗ್ತದೆ. ಸೂತ್ರದ ವಿಧಾನದಲ್ಲೂ ಸಹ -1/2 ಆಗ್ತಕ್ಕಂಥದ್ದು. ಇನ್ನು ಐದನೇ ಪ್ರಶ್ನೆ t² - 15. ಇಲ್ಲಿ a² - b² ರೂಪದಲ್ಲಿರೋದ್ರಿಂದ ನಾವು ಸೂತ್ರದ ಸಹಾಯದಿಂದ ಸುಲಭವಾಗಿ ಬಿಡಿಸಬಹುದು. ಆಗ a² - b² ಅಪವರ್ತನ a + b a - b. ಅದರ ಪ್ರಕಾರ t² - √15² = 0 ಅಂದಾಗ t - √15 t + √15 = 0. ಆಗ α = √15, β = -15. ತಾಳೆ ನೋಡಿದಾಗ ಸಹ ಸೇಮ್ ಬರ್ತದೆ. a ಅಂದ್ರೆ 1, b = 0, c = -15 ಆಗ್ತದ. ಮೊತ್ತ √15 ± √15 = 0. ಆಗ ಸೂತ್ರ ಸಹಾಯದಿಂದ -0/1 = 0 ಆಗ್ತದೆ. ಗುಣಲಬ್ಧ √15 × -√15 ಅಂದ್ರೆ -15 ಬರ್ತದೆ.
ಸೂತ್ರದ ಸಹಾಯದಿಂದ ಬಿಡಿಸಿದಾಗ ಸಹ -15/1 ಅಂದ್ರೆ -15 ಬರ್ತಕ್ಕಂಥದ್ದು. ಇನ್ನು ವರ್ಗ ಬಹುಪದೋಕ್ತಿಯ ರಚನೆ ಮಾಡ್ತಕ್ಕಂಥದ್ದು, ಈಗ ಅದು ಸಾಮಾನ್ಯ ಸೂತ್ರ ನಿಮ್ಗೆ ಗೊತ್ತದ, k ಇಂಟು ಬ್ರಾಕೆಟ್ x² - ಶೂನ್ಯತೆಗಳ ಮೊತ್ತ ಇಂಟು x ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಆಗ್ತದ. ಮೊತ್ತ 1/4 ಗುಣಲಬ್ಧ -1 ಆಗ್ತದ. ಅಂದ್ರೆ ಸೂತ್ರದಲ್ಲಿ ನಾವು ತುಂಬಿ ಬಿಡಿಸಿದಾಗ ಸಮೀಕರಣ ಏನಾಗ್ತದೆ ಅಂದ್ರೆ x² - 1/4x ಪ್ಲಸ್ ಆರ್ ಮೈನಸ್ 1 = 0. x² - x/4 - 1 = 0. ಈಗ ಈ ಸಮೀಕರಣಕ್ಕೆ 4ರಿಂದ ಗುಣಿಸಿದಾಗ 4x² - x - 4 = 0. ಇನ್ನು ಮೊತ್ತ √2 ಗುಣಲಬ್ಧ 1/3. ಆಗ x² - √2x ಪ್ಲಸ್ 1/3 = 0. ಈ ಸಮೀಕರಣಕ್ಕೆ 3ರಿಂದ ಗುಣಿಸಿದಾಗ 3x² - 3√2x ಪ್ಲಸ್ 1 = 0. ಇನ್ನು ಮೊತ್ತ -1/4 ಗುಣಲಬ್ಧ 1/4. ಆಗ x² - 1/4x ಪ್ಲಸ್ 1/4 = 0. ಆಗ x² ಪ್ಲಸ್ 1/4x ಪ್ಲಸ್ 1/4 = 0. 4ರಿಂದ ಗುಣಿಸಿದಾಗ 4x² ಪ್ಲಸ್ x ಪ್ಲಸ್ 1 = 0. ಇಷ್ಟು ಈ ಘಟಕ್ಕೆ ಸಂಬಂಧಿಸಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಉಳಿದ ಪ್ರಶ್ನೆಗಳನ್ನು ಇದೇ ರೀತಿ ಇರ್ತಕ್ಕಂಥ ಸಿಮಿಲರ್ ಆಗಿರ್ತಕ್ಕಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳನ್ನ ಬಿಡಿಸ್ಕೊಳ್ಳಿ. ಥ್ಯಾಂಕ್ ಯು.